ಹಾಯ್ ಫ್ರೆಂಡ್ಸ್, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಮೊದಲಿಗೆ ಇವತ್ತು ಸೋರೆಕಾಯಿ ರೆಸಿಪಿಯೊಂದಿಗೆ ಬರ್ತಾಯಿದ್ದೀನಿ ನಿಮ್ಮ ಮನೆಗೆ. ನೋಡಿ, ಕುಕ್ಕರ್ಗೆ ಒಂದು ಅರ್ಧ ಹೋಳು ಸೋರೆಕಾಯಿ, ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಒಂದು ವಿಸಿಲ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಇದು ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು ಆ್ಯಡ್ ಮಾಡ್ಕೊಳ್ತೀನಿ ನಾನು. ಸಾಸಿವೆ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 2 ಎಳಸು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ. ಅದೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊಳ್ಳೋಣ. ಓಕೆ, ಇದು ಸ್ವಲ್ಪ ಬೆಂದಾದಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಸೋರೆಕಾಯಿ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ತುಂಬ ಬೇಗ ಆಗಿಬಿಡುತ್ತೆ ಪಲ್ಯ. ನೋಡಿ, ಈರುಳ್ಳಿಗೆ ಸ್ವಲ್ಪ ಬೆಂದಾದಮೇಲೆ ಅರಿಶಿನ, ಸ್ವಲ್ಪ ಹಿಂಗು ಹಾಕೋದ್ರಿಂದ ನಮ್ಮದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಅಷ್ಟೊಂದು ಆಗೋದಿಲ್ಲ. ಎಲ್ಲ ಅಡುಗೆಗೂ ಸ್ವಲ್ಪ ಹಿಂಗು ಸೇರಿಸಿ ಫ್ರೆಂಡ್ಸ್. ಇದೀಗ ಟೊಮೆಟೊ, ಒಂದು ದೊಡ್ಡ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಆ ಟೊಮೆಟೊ ಸೇರಿಸ್ಕೊಂಡು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಟೊಮೆಟೊಗೆ ಬೇಯೋಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಟೊಮೆಟೊ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಆದರೆ ಸಾಕು, ಟೊಮೆಟೊ ಬೇಯಕ್ಕೆ ಮಾತ್ರ. ಅದಾದಮೇಲೆ ಪಲ್ಯಕ್ಕೆ ಎಷ್ಟು ಬೇಕಷ್ಟು ಸೇರಿಸ್ಕೋಬೋದು ನಾವು. ನೋಡಿ, ಟೊಮೆಟೊ ಬೆಂದಾಗಿದೆ. ಈಗ ಸ್ವಲ್ಪ ಅದ್ರಾಗೆ ನಾವು ಈಗ ಸೋರೆಕಾಯಿ ಸೇರಿಸ್ಕೊಳ್ಳೋಣ. ಸೋರೆಕಾಯಿ ಸೇರಿಸಿ ಸ್ವಲ್ಪ ಮಿಕ್ಸ್ ಕೊಟ್ಟು ಸ್ವಲ್ಪ ಒಂದು ಟೇಬಲ್ ಧನಿಯಾ, 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕಿ, ಇಲ್ಲಾಂದರೆ ಧನಿಯಾ ಪೌಡ್ರು ಸೇರಿಸ್ಕೋಬೋದು. ನಮಗೆ ಸಾಂಬಾರು ಪುಡಿ ಹಾಕೋದ್ರಿಂದ ನಮಗೆ ಚಪಾತಿಗೆ, ರೈಸಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಸಾಂಬಾರು ಪುಡಿನೇ ಸೇರಿಸಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಮಿಕ್ಸ್ ಕೊಡಿ. 1-2 ಟೇಬಲ್ ಸ್ಪೂನ್ ಕಾಯಿ ತುರಿ ಸಾಕು. ಸೋರೆಕಾಯಿ ತುಂಬ ಒಳ್ಳೆಯದು, ಬಾಡಿಗೆ ತಂಪು ಮಾಡುತ್ತೆ ಸೋರೆಕಾಯಿ. ಶೀತಕಾಲದಲ್ಲಿ ಆದರೆ 1/4 ಟೀ ಸ್ಪೂನ್ ಪೆಪ್ಪರ್ ಹಾಕ್ತೀವಿ. ಈಗೇನು ಬೇಡ ಅಂಥೇಳಿ ಪೆಪ್ಪರೇನು ಆ್ಯಡ್ ಮಾಡಿಲ್ಲ, ಚಳಿ ಎಲ್ಲ ಮುಗ್ದಿದೆ. ಸೋರೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೀವು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.